ಮಕ್ಕಳೇ, ಇವತ್ತು 8ನೇ ತರಗತಿಯ ಇಂಗ್ಲಿಷ್ ವಿಷಯದ ಮೊದಲನೇ ಪಾಠವಾದಂತಹ ದ ನೈಟ್ ದ ಗೋಸ್ಟ್ ಗಾಟ್ ಇನ್ ಈ ಪಾಠದ ಸ್ಟೋರಿಯನ್ನು ತಿಳ್ಕೊಳ್ಳೋಣ. ಈ ಸ್ಟೋರಿಯನ್ನು ಬರೆದಂಥವರು ಜೇಮ್ಸ್ ಥರ್ಬರ್. ಇವರು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಇವರು ಇದರಲ್ಲಿ ಬರೆದಿದ್ದಾರೆ. ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಸ್ಟೋರಿ. ಈ ಸ್ಟೋರಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದರಲ್ಲಿ ಬರುವಂತಹ ಪಾತ್ರಗಳನ್ನು ನಾವು ತಿಳ್ಕೊಂಡು ಬಿಡೋಣ. ಇದರಲ್ಲಿ ಆಥರ್ ಜೇಮ್ಸ್ ಥರ್ಬರ್ ಅವರು ಬರ್ತಾರೆ. ಆ್ಯಂಡ್ ಅವರ ಬ್ರದರ್, ಮದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ನೈಬೋರ್ ಅವರ ಪಕ್ಕದ ಮನೆಯವರು ಆ್ಯಂಡ್ ರಿಪೋರ್ಟರ್, ಪೊಲೀಸ್ಮೆನ್ ಇಷ್ಟು ಈ ಕಥೆಯಲ್ಲಿ ಬರ್ತಾರೆ. ಈ ಕತೆ ಏನಪ್ಪ ಅಂತ ಹೇಳಿದ್ರೆ, ಇವರು ಒಂದು ದಿನ ನೈಟ್, ಅದು ಯಾವಾಗ ಅಂತ ಹೇಳಿದ್ರೆ November 17, 1915 ಅಂದು ರಾತ್ರಿ ಇವರು ಜೇಮ್ಸ್ ಅನ್ನೋರು, ಈ ಆಥರ್ ಏನಿದ್ದಾರಲ್ಲ ಅವರು ಬಾತ್ ಟಬ್ಬಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಕೆಳಗಡೆ ಡೈನಿಂಗ್ ಹಾಲಲ್ಲಿ ಯಾರೋ ಓಡಾಡಿದ ಹಾಗೆ ಸೌಂಡು ಅವ್ರಿಗೆ ಕೇಳಿಸುತ್ತೆ. ಅವ್ರು ಇನ್ನೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಸೌಂಡನ್ನು ಕೇಳಿಸ್ಕೊತಾರೆ. ಡೈನಿಂಗ್ ಟೇಬಲ್ ಸುತ್ತಾಡಿದ ಸೌಂಡ್ ಅವ್ರಿಗೆ ಕೇಳಿಸುತ್ತೆ. ಅವರು ಗಾಬರಿಯಾಗಿ ಚೀರಿ ಅವ್ರು ಏನು ಮಾಡ್ತಾರೆ, ನಮ್ಮ ತಂದೆ ಅಥವಾ ನಮ್ಮ ಅಣ್ಣ ಇರ್ಬೋದಾ, ಆರ್ಮಿಯಿಂದ ಇಂಡಿಯನ್ ಪೊಲೀಸಿಂದ ಬಂದಿರ್ಬೋದಾ, ಅಥವಾ ಕಳ್ಳರಿರ್ಬೋದಾ, ಲಾಸ್ಟಿಗೆ ಏನು ತಿಳ್ಕೊತಾರೆ, ಗೋಸ್ಟ್ ಇರ್ಬೋದಾ ಅಂತ ಹೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಗಾಬರಿಯಿಂದ ಅವರ ಬ್ರದರ್ ಹರ್ಮನ್ಸ್ ರೂಮಿಗೆ ಹೋಗ್ತಾರೆ. ಆಗಲೇ ಹೇಳಿದ್ನಲ್ಲ ಹರ್ಮನ್ ಅಂತ ಅವ್ರ ಬ್ರದರ್, ಅವರ ರೂಮಿಗೆ ಅವರು ಹೋಗ್ತಾರೆ. ಹೋಗಿ ಮೆತ್ತಗೆ ಹೇಳ್ತಾರೆ, ಬಾ ಇಲ್ಲಿ ಏನೋ ಸೌಂಡ್ ಆಗ್ತಿದೆ ಕೇಳಿಸ್ಕೊಳ್ಳೋಣ ಅಂತೇಳಿ ಅವ್ರನ್ನ ಕರ್ಕೊಂಡು ಅವ್ರ ಬ್ರದರ್ನ ಕರ್ಕೊಂಡು ಇವರು ಮತ್ತೆ ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಸೇಮ್ ಫುಟ್ ಸ್ಟೆಪ್ ಸೌಂಡು ಇವರಿಗೆ ಕೇಳಿಸುತ್ತೆ. ಇಬ್ಬರು ಕೇಳಿಸ್ಕೊಂಡು ಆ ಸೌಂಡ್ ಏನಾಗ್ತಾ ಇರುತ್ತೆ, ಮೆಟ್ಲ ಹತ್ರನೇ ಬರ್ತಿದೆ, ಮೆಟ್ಲು ಹತ್ತಿದ್ದಾರೆ ಅನ್ನೋ ಸೌಂಡ್ ಕೇಳಿದ ತಕ್ಷಣ ಇವರು ಓಡಿ ಬಂದು ಏನು ಮಾಡ್ತಾರೆ, ಇಬ್ಬರು ಡೋರನ್ನು ಹಾಕೋತಾರೆ. ಹರ್ಮನ್ ಯಾವಾಗ ಅವನು ಹೋಗಿ ಗೋಸ್ಟ್ ಇರ್ಬೋದಂತ ಹೆದರಿ ಬಾಗಿಲು ಹಾಕೋದ ತಕ್ಷಣ ಇವರು ಲೇಖಕರು ಸಹ ಜೇಮ್ಸ್ ಅವರು ಹೋಗಿ ತಮ್ಮ ಡೋರನ್ನು ಹಾಕೋತಾರೆ. ಹಾಕೊಂಡ್ಮೇಲೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ಹೊರಗೆ ಬರ್ತಾರೆ. ದರ್ ಇಸ್ ನೋ ಸೌಂಡ್, ಅಲ್ಲಿ ಯಾವ ಸೌಂಡು ಕೇಳಿಸಲ್ಲ, ಯಾವ ಗೋಸ್ಟು ಸೌಂಡನ್ನು ಸಹಿತ ಕೇಳಿಸಲ್ಲ. ಅಷ್ಟೊತ್ತಿಗೆ ಇವ್ರ ತಾಯಿ ಏನು ಮಾಡ್ತಾರೆ, ಆ ಸೌಂಡನ್ನು ಕೇಳಿಕೊಂಡು ಎದ್ದು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಏನಾಯಿತು ಗಾಬರಿಯಿಂದ ಕೇಳ್ತಾರೆ. ಬಟ್ ಜೇಮ್ಸ್ ಅವ್ರ ಬ್ರದರು ಸುಮ್ಮನೆ ಇದ್ದರೆ ಇವರಷ್ಟಕ್ಕೆ ಇವರೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಅವ್ರ ತಾಯಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಳ್ಳರು ಬಂದಿದ್ದಾರೋ ಏನೋ, ಏನು ಮಾಡೋದು ಅಂಥೇಳಿ ಅವರು ಗಾಬರಿಯಾಗಿ ಕಳ್ಳರು ಬಂದಿದ್ದಾರೆ, ಫೋನ್ ಮಾಡೋಣ ಪೊಲೀಸ್ಗೆ ಅಂತ ಹೇಳಿ ಗಾಬರಿಯಿಂದ ಮಾತಾಡ್ಕೋತಾರೆ. ಬಟ್ ಫೋನ್ ಕೆಳಗಡೆ ಇರುತ್ತೆ, ಕೆಳಗಡೆ ಇವರೆಲ್ಲ ಫಸ್ಟ್ ಫ್ಲೋರಲ್ಲಿ ಇರ್ತಾರೆ. ಸೊ ಹಾಗಾಗಿ ಕೆಳಗಡೆ ಹೋಗಿ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ, ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಚಿತ್ರದಲ್ಲಿ ಕಾಣಿಸೋ ಹಾಗೆ ಪಕ್ಕದ ಮನೆ ಬೋರ್ಡ್ವೆಲ್ ಅಂತ ಏನು ಹೇಳಿದ್ದಲ್ಲ ಆಗಲೇ, ಆ ಬೋರ್ಡ್ವೆಲ್ ಅನ್ನೋರ ಮನೆಗೆ ತಮ್ಮ ಶೂವನ್ನು ಎಸಿತಾರೆ. ಆ ಬೋರ್ಡ್ವೆಲ್ ಅನ್ನೋರ ಮನೆಗೆ ಯಾವಾಗ ಶೂ ಎಸಿತಾರಲ್ಲ, ಅವರು ಗಾಬರಿಯಿಂದ ಹೊರಗೆ ಬಂದು ನೋಡ್ತಾರೆ, ಇವರೇನು ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರಲ್ಲ ಅಂತ ಬಂದು ಅವ್ರಿಗೆ ಬೈಬೇಕು ಅಂತ ಹೇಳಿ ಅವ್ರು ಬಂದಾಗ, ಅಷ್ಟೊತ್ತಿಗೆ ಇವರು ಜೇಮ್ಸ್ ಅವರ ಮದರ್ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಕೆಳಗಡೆ ಕಳ್ಳರು ಬಂದಿದ್ದಾರೆ, ಸೊ ಯು ಕಾಲ್ ದ ಪೊಲೀಸ್ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವಾಗ ಇಷ್ಟೊತ್ತಿಗಾಗಲೇ ಏನಾಗಿರುತ್ತೆ, 2 ಗಂಟೆ ಆಗಿರುತ್ತೆ ಆಲ್ರೆಡಿ. ಬೋರ್ಡ್ವೆಲ್ ಅವರು ಪೊಲೀಸರನ್ನ ಕರೆದ ತಕ್ಷಣ ಪೊಲೀಸರು ಬರ್ತಾರೆ. ಬಂದು ಜೇಮ್ಸ್ ಥರ್ಬರ್ ಅವರ ಮನೆಯೆಲ್ಲ ಸರ್ಚ್ ಮಾಡ್ತಾರೆ, ಥೀಫ್ನ ಹುಡುಕಾಟವನ್ನು ನಡೆಸ್ತಾರೆ. ಬಟ್ ಅವ್ರಿಗೆ ಕಳ್ಳರು ಎಲ್ಲೂ ಸಿಗಲಿಲ್ಲ ಅಂದಾಕ್ಷಣ ಜೇಮ್ಸ್ ಅವರ ತಾಯಿ ಹತ್ರ ಬಂದು, ನೀವು ನಿಜವಾಗ್ಲೂ ಕಳ್ಳರನ್ನ ನೋಡಿದ್ರಾ ಅಂಥೇಳಿ ಕೇಳ್ತಾರೆ. ಅಷ್ಟೊತ್ತಿಗೆ ಏನಾಗ್ತದೆ, ಅಡ್ಡಕ್ಕಿಂದ ಕ್ರೀಕಿಂಗ್ ಸೌಂಡ್ ಬರುತ್ತೆ. ಸೌಂಡ್ ಬಂದ ತಕ್ಷಣ ಏನಿದು ಅಂತ ಹೇಳಿ ಎಲ್ಲರೂ ಅಲ್ಲಿ ಪೊಲೀಸರೆಲ್ಲ ಆ ರೂಮಿಗೆ ಹೋಗ್ತಾರೆ. ಹೋದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗ್ರ್ಯಾಂಡ್ ಫಾದರ್ ಆಲ್ಸೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಅವ್ರೇನು ತಿಳ್ಕೊತಾರೆ ಅಂತ ಹೇಳಿದ್ರೆ, ಎಸ್ಕೇಪರ್ಸ್ ಬಂದಿದ್ದಾರೆ ಫ್ರಮ್ ಮೀಡ್ಸ್ ಆರ್ಮಿ ಅಂತ ಹೇಳಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ಮೀಡ್ಸ್ ಆರ್ಮಿಯಿಂದ ಎಸ್ಕೇಪರ್ಸ್ ಬಂದಿದ್ದಾರೆ ಅಂತ ಹೇಳಿ ಅವರು ಅಲ್ಲೇ ಒಬ್ಬ ಪೊಲೀಸ್ ಇದ್ವಂತ ಜಿದರ್ಸ್ ಅಂತ ಅನ್ನೋ ಒಂದು ಪೊಲೀಸರ ಗನ್ ತಗೊಂಡು ಫೈರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಶೂಟ್ ಮಾಡಿದ ತಕ್ಷಣ ಎಲ್ಲರೂ ಹೆದರಿ ಏನು ಮಾಡ್ತಾರೆ, ಎಲ್ಲರೂ ಹೊರಗೆ ಬಂದು ಆ ರೂಮನ್ನು ಇಲ್ಲಿ ಯಾವಾಗ ಗ್ರ್ಯಾಂಡ್ ಫಾದರ್ ರೂಮ್ ಲಾಕ್ ಮಾಡ್ತಾರೆ, ಇವ್ರು ರಿಪೋರ್ಟರ್ ಜೇಮ್ಸ್ ಹತ್ರ ಬರ್ತಾರೆ. ಆಥರ್ ಹತ್ರ ಬಂದು ಆಥರ್ನ ನೋಡ್ತಾರೆ. ಅವರ ಮದರ್ ತಾಯಿಯ ಬ್ಲೌಸನ್ನು ಹಾಕ್ಕೊಂಡಿರ್ತಾರೆ. ನೋಡಿ ಏನಾಗ್ತಿದೆ ಇಲ್ಲಿ, ವಾಟ್ಸ್ ಗೋಯಿಂಗ್ ಆನ್ ಅಂತ ಹೇಳಿ ಕೇಳ್ತಾರೆ. ಕೇಳಿದಾಗ ಇವರು ಆಥರ್ಗೆ ಏನಾಗುತ್ತೆ, ಇನ್ನಾದರೂ ನಿಜ ಹೇಳೋಣ ಅಂತ ಹೇಳಿ
ಇಲ್ಲಿ ನೋಡ್ರಿ, ಇಲ್ಲಿದೆಯಲ್ಲ ಸೆಂಟೆನ್ಸು, ವಿ ಹ್ಯಾಡ್ ಗೋಸ್ಟ್ಸ್ ಇದೆಯಲ್ಲ, ಅದನ್ನು ಹೇಳ್ತಾರೆ. ವಿ ಹ್ಯಾಡ್ ಗೋಸ್ಟ್ಸ್ ಅಂತೇಳಿ ಹೇಳ್ತಾರೆ. ಅವಾಗ ಅವರು ರಿಪೋರ್ಟರ್ಗೂ ದಿಟ್ಟಿಸಿ ನೋಡ್ತಾರೆ, ಇವರನ್ನೇ ಆಥರ್ನೇ ದಿಟ್ಟಿಸಿ ನೋಡಿ ಅವರು ಹೊರಟೋಗ್ತಾರೆ. ಅವರಿಂದ ಎಲ್ಲ ಪೊಲೀಸ್ ಮ್ಯಾನ್ ಹೋಗ್ತಾರೆ. ಹೋಗುವಾಗ ಜಿತರ್ಸ್ ಪೊಲೀಸ್ ಮ್ಯಾನ್ ಏನು ಹೇಳ್ತಾರೆ, ನನ್ನ ಗನ್ನು ಗ್ರ್ಯಾಂಡ್ ಫಾದರ್ ಹತ್ರನೇ ಇದೆ ಅಂಥೇಳಿ ಹೇಳ್ತಾರೆ. ಆಗ ಆತರು, ಇಲ್ಲ, ನಾನು ನಾಳೆ ಬೆಳಗ್ಗೆ ನಿಮ್ಮ ಸ್ಟೇಷನ್ಗೆ ತಂದು ಕೊಡ್ತೀನಿ ಅಂಥೇಳಿ ಹೇಳ್ತಾರೆ. ಸೊ ದ ನೆಕ್ಸ್ಟ್ ಮಾರ್ನಿಂಗ್, ಅದು ಹಾಗೆ ಮಾರನೇ ದಿನ ಏನಾಗುತ್ತೆ, ಗ್ರ್ಯಾಂಡ್ ಫಾದರು ಬ್ರೇಕ್ಫಾಸ್ಟಿಗೆ ಬರ್ತಾರೆ. ಹಿ ವಾಸ್ ಇನ್ ವೆರಿ ಫ್ರೆಶ್ ಮೂಡ್. ಇವರೆಲ್ಲ ಏನು ತಿಳ್ಕೊತಾರೆ, ಜೇಮ್ಸು ಅವ್ರ ಬ್ರದರು ಅವ್ರ ತಾಯಿ, ಇವ್ರಿಗೆ ನಿನ್ನೆ ರಾತ್ರಿ ನಡೆದಿರೋದು ಏನೂ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊತಾರೆ. ಬಟ್ ದೇ ಆರ್ ರಾಂಗ್. ಗ್ರ್ಯಾಂಡ್ ಫಾದರ್ ಕೇಳ್ತಾರೆ, ಏನಂತ ಕೇಳ್ತಾರೆ, ನಿನ್ನೆ ಯಾಕೆ ಪೊಲೀಸರು ಬಂದಿದ್ರು, ತುಂಬ ಗಲಾಟೆ ಆಗ್ತಾ ಇತ್ತಲ್ಲ ಅಂಥೇಳಿ ಕೇಳ್ತಾರೆ. ಅಂದರೆ ಇನ್ನೊಂದು ಹೇಳ್ತಾರೆ ಅವ್ರ ಗ್ರ್ಯಾಂಡ್ ಫಾದರ್, ಏನು ಹೇಳ್ತಾರೆ ಅಂದ್ರೆ, ನನಗೆ ಮೇಲೆ ಯಾಕೆ ನೀರಿಟ್ಟಿದ್ದಿಲ್ಲ ನಿನ್ನೆ, ನಾನು ನೀರು ಕುಡಿಲಿಕ್ಕೆ ಕೆಳಗಡೆ ಬಂದಿದ್ದೆ ಅಂಥೇಳಿ ಹೇಳ್ತಾರೆ. ಸೊ ಮಕ್ಕಳೇ, ಇದರಿಂದ ಏನು ಗೊತ್ತಾಯಿತು, ರಾತ್ರಿ ಫುಟ್ ಸ್ಟೆಪ್ ಸೌಂಡ್ ಆಗಿದ್ದು ಗೋಸ್ಟಿಂದು ಅಲ್ಲ, ತೀಫಿಂದು ಅಲ್ಲ. ಹಾಗಾದರೆ ಯಾರ್ದು ಹೇಳಿ ಮಕ್ಕಳೇ? ಗ್ರ್ಯಾಂಡ್ ಫಾದರ್. ಎಸ್, ಯು ಆರ್ ರೈಟ್ ಮಕ್ಕಳೇ. ಸ್ಟೋರಿ ಅರ್ಥ ಆಗಿದೆ ಅಲ್ಲ? ಇಟ್ ವಾಸ್ ಅ ವೆರಿ ನೈಸ್ ಸ್ಟೋರಿ. ನಿಮಗೆ ಸ್ಟೋರಿ ಅರ್ಥ ಆದರೆ ನೀವು ಕ್ವಶನ್ ಆನ್ಸರ್ನ ಈಸಿಯಾಗಿ ಬರೀಬೋದು. ಸೊ ಆಲ್ ದ ಬೆಸ್ಟ್ ಚಿಲ್ಡ್ರನ್ಸ್.